ತಿಂಗಳ ನಂತರ ಅವ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಒಂದು ಹೊಸ ತಿರುವು ಸಿಕ್ಕಿರ್ತಕ್ಕಂಥದ್ದು. ಡೆತ್ ನೋಟ್ ಏನೋ ಪತ್ತೆಯಾಗಿ ಅದರ ಬೇಸ್ ಮೇಲೆ ನೀವು ಈಗ FIR ಮಾಡಿರ್ತಕ್ಕಂಥದ್ದು. ಏನೆಲ್ಲ ಆಯ್ತು ಮೇಡಮ್? ಸರ್ ಏನಿಲ್ಲ ಸರ್, ಮನೇಲಿ ಫಸ್ಟ್ ತಾಯಿ ಹೋಗ್ಬಿಟ್ರು. ತಾಯಿ ಹೋಗಿ 15 ದಿವಸಕ್ಕೆ ಯಜಮಾನ್ರದ್ದು ಈ ಥರ ಆಯಿತು. ಆ ಶಾಕಲ್ಲಿ ನಮ್ಗೆ ಏನಾಯಿತು ಅಂತ ನಮಗೆ ಗೊತ್ತಿಲ್ಲ, ಏನು ನಡೀತಾ ಇದೆ ಲೈಫಲ್ಲಿ ಅಂತ. ಅದಾದಮೇಲೆ ಅಕ್ಕಂದರು ಭಾವಂದರು ಎಲ್ಲ ಪಾಪ ಬಂದು, ನಾನು ಸ್ನೇಹಿತ ತುಂಬ ನೊಂದ್ಕೊಂಡಿದ್ದೀವಿ, ಆಗ್ತಾಯಿಲ್ಲ ಅಂತ. 4 ಜನದ್ದು ತುಂಬ ಅಟ್ಯಾಚ್ಮೆಂಟ್ ಇತ್ತು. ಈ ಮನೆ ನಾನು ಅವ್ರು ಸೇರಿ ಕಟ್ಟಿದ್ದು. ಇವತ್ತು ಈ ಮನೇಲಿ ಅವರೇ ಇಲ್ಲ ಅನ್ನೋ ನಮ್ಗಿರೋಕೆ ಆಗ್ತಾಯಿಲ್ಲ, ಅಷ್ಟು ನೋವಲ್ಲಿದ್ವಿ. ಹಂಗಾಗಿ ಅವರೆಲ್ಲ ಅವ್ರ ಮನೆಗೆಲ್ಲ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಲ್ಲೂ ಇಲ್ಲಿ ಬಂದು ಓಡಾಡ್ಕೊಂಡು ಮಾಡ್ತಾಯಿದ್ವಿ. ನಾವಿನ್ನೂ ಈ ಶಾಕಿಂದ ಇನ್ನೂ ಹೊರಗಡೆ ಬಂದಿಲ್ಲ ಸರ್. ನಮ್ಮ ಉಸಿರಿರೋವರೆಗೂ ನಾವು ಬರೋಕ್ಕಾಗಲ್ಲ ಸರ್. ಬಂದಾದ್ಮೇಲೆ ಮನೆಗೆ 29ಕ್ಕೆ ಒಂದು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಬೇಕು ಅಂತ ಅರ್ಚಕರು ಹೇಳಿದ್ದಾರೆ, ನಮ್ಮ ದೀಕ್ಷಿತರು ಸರ್. ಹಂಗಾಗಿ ನಾವು ಬಟ್ಟೆಗಳನ್ನ ಅಲ್ಲಿ ಬಿಡಬೇಕಂತೆ, ಹಳೆ ಬಟ್ಟೆಗಳು ಜಗದೀಶ್ವರ್ಗೆ ಎಲ್ಲ ಯಜಮಾನ್ರದ್ದು. ಹಾಗಾಗಿ ಆ ಬಟ್ಟೆಗಳು ತೆಗೆದು, ಮತ್ತು ಜೂನ್ 3ಗೆ ಅವ್ರದ್ದು ಬರ್ಡೇ ಇದೆ, ಅದಕ್ಕೂ ಒಂದು ಪೂಜೆ ಮಾಡಿಸೋಣ. ಅವ್ರಿಗೇನು ಇಷ್ಟವಾದಿದೆಯೋ, ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ಅದೆಲ್ಲ ತೊಗೊಂಡೋಗಿ ಇದು ಮಾಡೋಣ ಅಂದ್ಕೊಂಡು ಬಂದು ವಾರ್ಡ್ರೋಬ್ ತೆಗೆದಾಗ ಬಟ್ಟೆಗಳ ಜೊತೆ ಅದು ಡೆತ್ ನೋಟ್ ಸಿಕ್ತು. ನೋಡಾದ್ಮೇಲೆ ತುಂಬ ನೋವು ಆಯಿತು, ಶಾಕು ಆಯಿತು. ಅವರು ಪಾರ್ಟ್ನರ್ಸ್ ಬಗ್ಗೆ ಬರ್ತಿದ್ರು, ಈ ಥರ ಹಿಂಗೆ ಅನ್ಯಾಯ ಆಗಿದೆ. ಮೊದಲು ಯಾವಾಗಲೂ ಒಂದೊಂದು ಸರಿ ಹೇಳೋರು, ನಂಗೆ ತುಂಬ ಟೆನ್ಷನ್ ಕೊಡ್ತಾರೆ, ಕಾಟ ಕೊಡ್ತಾರೆ, ತುಂಬ ಕಿರುಕುಳ ಕೊಡ್ತಾರೆ ಅಂತೆಲ್ಲ. ಬಟ್ ಈ ಮಟ್ಟಕ್ಕಾಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಧೈರ್ಯ ಕೊಟ್ಟಿದ್ವಿ, ಇಲ್ಲ ಏನೇ ಇದ್ರೂ ಹಂಚ್ಕೊಡಿ, ತಲೆ ಕೆಡಿಸ್ಕೊಂಬೇಡಿ, ಮೇಂಟೈನ್ ಮಾಡೋಣ ಅಂತ. ಬಟ್ ಈ ಲೆವೆಲ್ ತೊಗೊಂಡೋಗ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಪಾರ್ಟ್ನರ್ ಸುರೇಶು ತುಂಬ ಅವರು ಮತ್ತು ಒಮ್ಮಣ್ಣ. ಸುರೇಶಿಂದ ತುಂಬ ಕಿರುಕುಳ ಆಗಿದೆ ಸರ್. ನನಗೂ ನನ್ನ ಮಗನಿಗೂ ಥ್ರೆಟ್ ಇದೆ. ಯಾಕಂದರೆ ಅಷ್ಟು ಸ್ಟ್ರಾಂಗಾಗಿ ಹುಲಿ ಥರ ಇದ್ದಿದ್ದು ನನ್ನ ಗಂಡದನ್ನ ಕೊನೆಗೆ ತುಂಬ ಸೈಲೆಂಟ್ ಥರ ಮಾಡಿ ಅವನು ಈ ಲೆವೆಲ್ಗೆ ತೊಗೊಂಬಂದವನು ನಾಳೆ ನನ್ನ ಮಗನ ಏನು ಮಾಡ್ತಾನೋ ಗೊತ್ತಿಲ್ಲ. ನಂಗೆ ಅದು ಭಯ ಇದೆ. ಮತ್ತು ಅವ್ರು ಬರ್ದಿರೋದೆಲ್ಲ ನಾನು ವೀಕ್ಷಿಸಿದ ಮೇಲೆ ಅವರಿಂದ ಅವರು ಪಾರ್ಟ್ನರ್ಸಿಂದ ನಮ್ಮ ಹಸ್ಬೆಂಡ್ ಮನಸ್ಸಿಗೆ ತುಂಬ ನೋವಾಗಿದೆ, ತುಂಬ ಕಿರುಕುಳ ಆಗಿದೆ. ತುಂಬ ಬೇರೆ ಥರ ಫೋರ್ಜರಿ ಮಾಡಿದ್ದಾರೆ, ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಚೆಕ್ಗಳಿಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ. ಈ ಥರ ಎಲ್ಲ ಮಾಡಿ ಏನೋ ಬ್ಲಾಕ್ ಮೇಲ್ ಮಾಡಿ ನಮ್ಮ ಯಜಮಾನ್ರು ಹೋಗೋರಲ್ಲ. ಯಾಕಂದರೆ ನಾವು 4 ಜನ ಒಂದೇ ಗುಡಿ ನಕ್ಕಿಗಳ ಥರ ಇದ್ವಿ. ನಮ್ಮನ್ನು ಬಿಟ್ಟು ಅವ್ರು ಯಾವತ್ತೂ ಹೋಗೋರೇ ಅಲ್ಲ. ಪಾರ್ಟ್ನರ್ಸು ಸರ್, 2 ಸರ್. ಇನ್ನೊಬ್ಬರು ಅಕೌಂಟೆಂಟು, ಅವ್ರದ್ದು ಅಕೌಂಟು ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಅವ್ರನ್ನ ಇದು ಮಾಡಿದ್ದಾರೆ. ಸುಧೀಂದ್ರ ಅವರು. ಸುರೇಶು ಹೊಂಬಣ್ಣನೇ ಸರ್. ಅದರಲ್ಲಿ ಸುರೇಶೇ ಸರ್ ಎಲ್ಲ, ಪ್ರತಿಯೊಂದು ಅಕೌಂಟದು ಪಾಸ್ವರ್ಡ್ ಸಹ ಅವರೇ ಇಟ್ಕೊಂಡು ಎಲ್ಲ ಈ ಥರ ಮಾಡಿಬಿಟ್ರು ಸರ್. ನಮ್ಮ ಮನೇನ ಈ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ನಾನು ಎಲ್ಲ ಏನೇನು ಯಜಮಾನ್ರದ್ದು ಮತ್ತು ಕಂಪ್ನಿಗೆ ಸಂಬಂಧಪಟ್ಟಾಗೆ ಅವ್ರು ಫೋರ್ಜರಿ ಮಾಡಿರೋದು ಏನೇನು ಸಿಕ್ಕಿದೆಯೋ ಎಲ್ಲ ತನಿಖೆ ಅಧಿಕಾರಿಗಳಿಗೆ ನಾನೆಲ್ಲ ತಲುಪಿಸಿದ್ದೀನಿ. ಪಾಪ ಅವರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ. ನಿಮ್ಮನ್ನೆಲ್ಲರೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಂಗೆ ನ್ಯಾಯ ಕೊಡಿಸ್ಕೊಡಿ. ನಮ್ಮ ಯಜಮಾನ್ರು ಹೊರಟೋಗಿದ್ದಾರೆ, ಅದು ನಮ್ಗೆ ಲೈಫ್ ಲಾಂಗ್ ನಮ್ಮ ಜೊತೆ ಆ ನೋವು ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಅವ್ರ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ. ನಾನು ಇಷ್ಟೇ ಮಾತಾಡೋಕ್ಕಾಗೋದು. ದಯವಿಟ್ಟು ನಂಗೆ ಬೇರೆ ಏನು ಕೇಳಬೇಡಿ. ಎಲ್ಲ ಮುಂದೆ ತನಿಖೆಗೆ ನಾನು ಕೊಟ್ಟಿದ್ದೀನಿ. ತನಿಖೆ ಆದಮೇಲೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ಸರ್. ಮೊದಲು ಯಾವಾಗಲೂ ಯಜಮಾನ್ ಹೇಳೋರು ಸರ್, ಈ ಥರ ಎಲ್ಲ ಕಾಟ ಕೊಡ್ತಾರೆ, ಮಾಡ್ತಾರೆ, ಹಂಗೆ ಹಿಂಗೆ ಅಂತ. ಬಟ್ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ಮೇಡಮ್, ನಿಮ್ಗೆ ದರ್ಶನ್ ಅವರು, ಉಪೇಂದ್ರ ಅವರು ಇವರೆಲ್ಲ ತುಂಬಾ ಅತ್ಯಾಪ್ತರು, ಆಲ್ಮೋಸ್ಟ್ ಅಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ರು. ಇವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋ ಅಂತ ಇದು ಮಾಡಿರ್ಲಿಲ್ವಾ ನೀವು ಅಂತ? ಎಲ್ಲೋ ಒಂದ್ ಕಡೆ ಹೇಳ್ಕೊಂಡಿದ್ರೆ ಬಹುಶಃ ಕರೆದು ಕೂರಿಸಿ ಮಾತಾಡಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೋದಿತ್ತಲ್ಲ. ಇಷ್ಟೊಂದು ಬಟ್ ಈ ತರ ಸಂದರ್ಭ ಬರುತ್ತೆ ಅಂದ್ರೆ ಅವರು ಯಜಮಾನ್ರು ಹಂಚ್ಕೊಂಡಿದ್ರು ಇಲ್ವೋ ಅದು ನನ್ಗೆ ಗೊತ್ತಿಲ್ಲ ಸರ್. ನಮ್ಮ ಹತ್ರ ಹೇಳಿದಾಗ ಮಾತ್ರ ನಮ್ಮ ಕಡೆಯಿಂದ ನಾವು ಎಷ್ಟಾಗುತ್ತೋ ಅಷ್ಟು ಸಹಕಾರ ಕೊಟ್ಟಿದ್ದೀವಿ. ನಾನು ಅವ್ರಿಗೊಂದು ಶಕ್ತಿಯಾಗಿ ನಿಂತಿದ್ದೀನಿ. ಪಾಪ ಅವ್ರು ಅದನ್ನು ಹೇಳಿದ್ದಾರೆ, ನನ್ನ ರೇಖಾ ನನ್ನ ಶಕ್ತಿಯಾಗಿ ನಿಂತಿದ್ದಾಳೆ, ನನ್ನ ಮಕ್ಕಳು ನನ್ನ ಪ್ರಾಣ ಅಂತ ಅದು ಹೇಳಿದ್ದಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ ಸರ್. ಏನೇನು ಸಿಗುತ್ತೋ ಅವ್ನು ಫೋರ್ಜರಿ ಮಾಡಿರೋದು, ಸುರೇಶ್ ಫೋರ್ಜರಿ ಮಾಡಿರೋದು, ಅವನು ಅವಾಗವಾಗ ಎದುರಿಸ್ತಾ ಇದ್ದು, ಲಾಸ್ಟ್ ಕಾಲ್ ಅವನದೇ ಬಂದಿರೋದು, ನಾನು ಎಲ್ಲ ತನಿಖೆ ಅಧಿಕಾರಿಗಳು ನಾನು ಹೇಳಿದ್ದೀನಿ ಸರ್. ಪೊಲೀಸರ ಜೊತೆ ಕಮ್ಯುನಿಕೇಟ್ ಮಾಡಿದ್ರಿ, ಆದ್ಮೇಲೆ ಅವರು ನಿಮ್ಗೆ ಯಾವ ರೀತಿ
ನಿಮ್ಮ ಜೊತೆ ಸ್ಪಂದಿಸ್ತಿದ್ದಾರೆ? ಏನಿಲ್ಲ ಸರ್, ನಾನು ತೊಗೊಂಡೋಗಿ ಕಂಪ್ಲೇಂಟ್ ಕೊಟ್ಟೆ, ಅವರೆಲ್ಲ ತೊಗೊಂಡೆಲ್ಲ ಅಧಿಕಾರ ಸರಿ ಏನೇನು ಡಾಕ್ಯುಮೆಂಟ್ಸ್ ಇದೆಯೆಲ್ಲ ತೊಗೊಂಡು ಅಧಿಕಾರಿಗಳೆಲ್ಲ ನಡೆಸ್ತಾ ಇದ್ದಾರೆ ಸರ್, ಎಲ್ಲ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಮೇಡಮ್ FIR ಅಲ್ಲಿ ಮೆನ್ಷನ್ ಮಾಡ್ದಂಗೆ ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ ಕಂಪನಿ ಲಾಸ್ ಅಲ್ಲಿ ಇರ್ಲಿಲ್ಲ, ಲಾಭದಲ್ಲಿತ್ತು. ಅದನ್ನ ಲಾಸ್ ಅಂತ ತೋರಿಸಲಾಗಿತ್ತು, 60 ಕೋಟಿ ಲಾಸ್ ಅಂತ ತೋರಿಸಲಾಗಿತ್ತು ಅಂತ. ಮತ್ತೆ ನಿಮ್ಮ ಆಸ್ತಿ ಪಾಸ್ತಿಗಳ ಒಂದು ಇವುಗಳನ್ನೆಲ್ಲಾನು ಬ್ಯಾಂಕ್ ಅಲ್ಲಿ ಟ್ರೇಡ್ ಮಾಡೋ ತರ ಮಾಡಿದ್ರು ಅಂತ ಒಂದು ಉಲ್ಲೇಖ ಮಾಡಿದ್ರು. ಅದ್ರ ಬಗ್ಗೆ ಹೌದು ಸರ್, ಎಲ್ಲದಕ್ಕೂ ಅವನೇ ಕಾರಣ ಸರ್. ಅವನಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಂಡು ಎಲ್ಲ ಮಾಡಿ ನಮ್ಮ ಸಂಸಾರನ ಈ ಥರ ತಂದ್ಬಿಟ್ಟ ಸರ್. ನಮ್ಮ ಯಜಮಾನರು ನಿಮ್ಗೆ ಎಲ್ರಿಗೂ ಗೊತ್ತು, ಎಷ್ಟು ಒಳ್ಳೆಯವರು, ಒಬ್ರಿಗೂ ಕೆಟ್ಟದ್ದು ಬಯಸಿಲ್ಲ. ನಾವಾಯಿತು, ನಮ್ಮ ಫ್ಯಾಮಿಲಿ ಆಯಿತು, ನಮ್ಮ ಜೀವನ ಆಯಿತು, ನಮ್ಮ ಪಾಡು ನಾವಿದ್ವಿ, ನಾವು ಯಾರ ತಂಟೆಗೂ ಹೋಗಿಲ್ಲ. ಆದರೆ ಇಂಥ ಫ್ಯಾಮಿಲಿನ ಅವನು ಹಾಳು ಮಾಡಿಬಿಟ್ಟ ಸರ್, ಹೊಡೆದ್ಬಿಟ್ಟ ಸರ್. ಮೇಡಮ್, ಅಂದರೆ ನೀವು ಬಿಸ್ನೆಸ್ ಅಲ್ಲಿ ನೀವು ಕೂಡ ನಿಮ್ಮ ಯಜಮಾನ್ರಿಗೆ ಸಾಕಷ್ಟು ಹೆಲ್ಪ್ ಮಾಡ್ಕೊಂಡು ಎಲ್ಲ ಬಿಸ್ನೆಸ್ ನೋಡ್ಕೊಂಡಿದ್ದೀರಾ. ಅವರು ಫೈನಾನ್ಷಿಯಲಿ ಡಿಸ್ಕಸ್ ಮಾಡ್ತಿರಲ್ವ? ನನಗೆ ಕನ್ಸ್ಟ್ರಕ್ಷನ್ ನನಗೇನು ಅಷ್ಟು ಐಡಿಯಾ ಇಲ್ಲ ಸರ್, ನಂಗೆ ಗೊತ್ತಿರಲಿಲ್ಲ ಸರ್, ಇತ್ತೀಚೆಗೆ ಗೊತ್ತಾಯ್ತು ಅಷ್ಟೇ ಸರ್. ಮೇಡಮ್, ನಮಗೆ ತಿಳಿದಂಗೆ ಅಂತೆ ಕಂತೆಗಳ ಪ್ರಕಾರ ರಾಜಾಜಿನಗರಲ್ಲಿ ಒಂದು ಮನೆ ಇತ್ತು, ಮತ್ತೆ ಸದಾಶಿವನಗರದಲ್ಲಿ ಒಂದು ಮನೆ ಇತ್ತು. ಆ ಎರಡೂ ಮನೆಗಳನ್ನ ಬ್ಯಾಂಕ್ ಅವರು ಸೀಲ್ ಹಾಕಿದ್ದಾರೆ ಅಂತ ಒಂದು ಗುಮಾನ ಇದೆ. ಇದ್ರ ಬಗ್ಗೆ ಸರ್, ಎಲ್ಲದಕ್ಕೂ ಅವನೇ ಸರ್ ಕಾರಣ. ಅದ್ರ ದುಡ್ಡು ನಾವೇನು ತೊಗೊಂಡಿಲ್ಲ ಸರ್, ಎಲ್ಲದ್ರ ಮೇಲೂ ಅವನೇ ತೆಗೆಸಿ ಅವನೇ ಹಾಕ್ಸ್ಕೊಂಡು ಅವನಿಗೆ ಹೆಂಗೆ ಬೇಕೋ ಹಂಗೆ ನಮ್ಮ ಯಜಮಾನ್ರನ್ನ ಅದೇನು ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಕೊಂಡಿದ್ನೋ ಗೊತ್ತಿಲ್ಲ ಸರ್. ಅವನು ಹೆಂಗೆ ಬೇಕೋ ಹಂಗೆ ಆಡಿಸಿದ್ದಾನೆ ಸರ್. ಅವನಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೊಂಡಿದ್ದಾನೆ ಸರ್. ಅವ್ರಿಗೆ ಕಿರುಕುಳ ಕೊಟ್ಟಿದ್ದಾನೆ, ಅವರು ಸಾಯಕ್ಕೆ ಅವನೇ ಕಾರಣ. ಅವನ ಜೊತೆ ಅವನ ಪಾರ್ಟ್ನರ್ ಹೊಂಬಣ್ಣಂಗೂ ಗೊತ್ತಿದೆ, ಅಕೌಂಟೆಂಟ್ ಸುಧೀಂದ್ರಂಗೂ ಗೊತ್ತಿದೆ. ತನಿಖಾ ಅಧಿಕಾರಿಗಳು ತನಿಖೆನೂ ಮಾಡ್ತಾ ಇದ್ದಾರೆ. ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಕೊಡಿಸ್ತಾರೆ. ದಯವಿಟ್ಟು ನೀವು ನನಗೆ ಹೆಲ್ಪ್ ಮಾಡಿ ನ್ಯಾಯ ಕೊಡಿಸ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.